ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 4ರ ತೋಣಚಿನಕೊಪ್ಪೆ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಹೌದು, ನಿಂತಿದ್ದ ಲಾರಿಗೆ 3 ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 30 ಜನರಿಗೆ ಗಾಯಗಳಾಗಿವೆ. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರಣಿ ಅಪಘಾತದಿಂದ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ದುರ್ಗಾಂಬ, ಶಿವಗಂಗಾ, ಧ್ಯಾನ್ ಹೆಸರಿನ ಖಾಸಗಿ ಬಸ್ಗಳು ತುಮಕೂರು ಮಾರ್ಗವಾಗಿ ಬೆಂಗಳೂರು ಬರ್ತಿದ್ದ ವೇಳೆ ಈ ಅಪಘಾತ ಸಂಭವಿಸಿದ್ದು. ಲಾರಿಗೆ ಮೊದಲು ಧ್ಯಾನ್ ಬಸ್ ಡಿಕ್ಕಿ ಹೊಡೆದಿದೆ. ಧ್ಯಾನ್ ಬಸ್ ಹಿಂದೆಯೇ ದುರ್ಗಾಂಬ ಬಸ್ ಬರ್ತಿತ್ತು. ಈ ಅಪಘಾತವನ್ನ ಕಂಡ ದುರ್ಗಾಂಬ ಬಸ್ ಚಾಲಕ ಬಸ್ ಅನ್ನ ರಸ್ತೆ ಪಕ್ಕಕ್ಕೆ ನಿಲ್ಲಿಸಿದ್ರು. ಆದ್ರೆ ಈ ವೇಳೆ ಹಿಂದೆ ಬರ್ತಿದ್ದ ಶಿವಗಂಗಾ ಬಸ್ ಡಿಕ್ಕಿ ಹೊಡೆದಿದೆ. ಈ ಸರಣಿ ಅಪಘಾತದಲ್ಲಿ ಗಾಯಗೊಂಡ ಜನರನ್ನ ಸದ್ಯ 7 ಆಂಬ್ಯುಲೆನ್ಸ್ಗಳ ಮುಖಾಂತರ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತ ಬಳಿಕ ಬಸ್ಗಳನ್ನ ಕ್ರೇನ್ ಬಳಸಿ ತೆರವು ಮಾಡಲಾಗಿದೆ. ಜನಗಳನ್ನೆಲ್ಲ ಇಳಿಸ್ತಾ ಇದ್ರು. ನಾವು ಹೋಗಿ ಇಳಿಸಿ ಎಲ್ಲರೂ ಇದು ಮಾಡಿದ್ವಿ. ಡ್ರೈವರು ಮತ್ತು ನಾವು ಕಚ್ಕೊಂಡ್ಬಿಟ್ಟಿದ್ರು. ಸೊ ನಾವು ಇಳಿಸ್ಕೊಂಡು ನಮ್ಮ ಗಾಡಿಗೆ ನಾವು 7 ಜನ ಕರ್ಕೊಂಡ್ಬಂದು, ನಮ್ಮ ಫ್ಯಾಮಿಲಿ ಗಾಡಿಯವರು ಒಂದು 6 ಜನ ಕರ್ಕೊಂಡ್ಬಂದರು. ನಮ್ಮ ದಾವಸ್ಪುರಿಯವರು ಒಂದು 6 ಜನ ಕರ್ಕೊಂಡ್ಬಂದು ಸರ್. ಕರ್ಕೊಂಡ್ಬಂದು ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲ ಬಿಟ್ಟಿದ್ದೀವಿ ಸರ್. ಎಲ್ಲ ಸರ್, ಯಾಕೆ ಆಕ್ಸಿಡೆಂಟ್ ಆಗಿರೋದು ಸರ್? ಇಬ್ಬನಿ ಅಂದರೆ ಅಪ್ಪಲ್ಲಿ ಲಾರಿ ಹೋಗ್ತಾ ಇತ್ತು, ಇವ್ರು ಹಿಂದೆ ಬರ್ತಾ ಇದ್ರಲ್ಲ, ಇಬ್ಬನಿ ಕಾಣಿಲ್ಲ. ಒಂದಕ್ಕೊಂದು 3 ಟಚ್ ಆಗಿದೆ ಸರ್. ಎಷ್ಟು ಬಸ್ಸು ಸರ್? 3 ಬಸ್ ಸರ್. ಯಾರಿಗಾದ್ರೂ ಮೇಜರಾಗಿ ಆಗಿದೆಯಾ ಸರ್? ಯಾರಿಗೂ ಎಲ್ಲ ಸೊಂಟ, ಕಾಲು, ಕೈ, ಕಿವಿ ಮೂಗು ಇರ್ತದೆ. ಯಾಕಂದ್ರೆ ಅಷ್ಟೊಂದು ಭಯಂಕರ ರೇಟ್ ಆಗಿದೆ. ಎಷ್ಟು ಜನ ಕೆಟ್ಟಾಗಿದೆ ಸರ್? ಸುಮಾರು ಒಂದು 20 ಜನ ಮೇಲೆ ಇಟ್ಟಾಗಿದೆ ಸರ್. ಎಲ್ಲಾಗಿದೆ ಸರ್? ಎಲ್ಲಾಗಿದ್ರೆ ಅದು NH4 TB ಹತ್ರ ಅಚ್ಯುತ ಫ್ಲೇವರ್ ಮೇಲೆ. ಏನು ಮಂಜು ಕಾರಣ ಅಂತೀರಾ? ಮಂಜು, ಇವು ಸಿಕ್ಕಾಪಟ್ಟೆ ಮಂಜಿತ್ತು. ಮಂಜು ಕಾರಣ ಅಂದರೆ ಆಗಿದೆ ಸರ್ ಅದು. ಓಕೆ ಸರ್, ತಮ್ಮ ಹೆಸರು ಸರ್? ಲೋಕೇಶ್ ಅಂತ. ಏನಾಗಿದೆ? ಬೆಂಗಳೂರು ಮತ್ತು ಯೂನಿಯನ್ ಅಧ್ಯಕ್ಷ ಸರ್. ಇನ್ನೂ